ನಮಸ್ತೆ ವೀಕ್ಷಕರೇ, ರಾಜ್ ಪವರ್ ಸಿಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ವೀಕ್ಷಕರೇ, ಒಂದು 2013 ಮಾಡಲು ಒಂದು ಓಮಿನಿ ಗಾಡಿ ಸೇಲಿಗೆ ಬಂದ ವೀಕ್ಷಕರೇ. ಡಾಕ್ಯುಮೆಂಟ್ಸ್ ರನ್ನಿಂಗ್ ಇರೋಂಥ ಒಂದು ಗಾಡಿ. ಈ ಗಾಡಿದು ಫುಲ್ ಡೀಟೇಲ್ಸ್ ಬೇಕು ಮತ್ತು ಗಾಡಿಯವ್ರದ್ದು ಕಾಂಟ್ಯಾಕ್ಟ್ ನಂಬರ್ ಬೇಕಂದರೆ ವಿಡಿಯೋನ ಪೂರ್ತಿ ನೋಡಿ, ನಿಮಗೆ ಫುಲ್ ಡೀಟೇಲ್ಸ್ ಸಿಗುತ್ತೆ. ಮತ್ತು ಗಾಡಿ ಓನರ್ ನಂಬರು ವಿಡಿಯೋದಲ್ಲಿನೇ ಮುಂದೆ ಹಾಕಿರ್ತೀವಿ, ಗಾಡಿ ಓನರ್ ನಂಬರ್ ಅಂತ. ಈಗ ಸ್ಕ್ರೀನ್ ಮೇಲೆ ಕಾಣಿಸಿರೋದು ಗಾಡಿ ಓನರ್ ನಂಬರ್ ಅಲ್ಲ. ಈ ನಂಬರ್ಗೆ ಯಾರು ಕಾಲ್ ಮಾಡ್ಕೋಬಿಡಿ ವೀಕ್ಷಕರೇ. ಇದು ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ಆಗಿರುತ್ತೆ. ಈ ನಂಬರ್ ಏನಕ್ಕಾಗಿದ್ವು ಅಂದರೆ, ನಿಮ್ದು ಯಾವ್ದಾದ್ರು ಗಾಡಿ ಸೇಲ್ಗಿತ್ತು ಅಂದರೆ ಮಾತ್ರ ಈ ನಂಬರ್ಗೆ ನೀವು ನಿಮ್ಮ ಗಾಡಿ ಫೋಟೋಸ್ ಅಂದರೆ ಒಂದು 5-6 ಫೋಟೋಸ್ ಕ್ಲಿಯರ್ ತೆಗೆದುಬಿಟ್ಟು ಒಂದು RC ಕಾರ್ಡ್ ಫೋಟೋನ ವಾಟ್ಸಪ್ಪಲ್ಲಿ ಸೆಂಡ್ ಮಾಡಿದರೆ ಸಾಕು ವೀಕ್ಷಕರೇ. ಪುನಃ ನೀವು ನಮಗೆ ಕಾಲ್ ಮಾಡೋ ಅವಶ್ಯಕತೆ ಇರೋದಿಲ್ಲ. ನಾವೇ ನಿಮಗೆ ಕಾಲ್ ಮಾಡಿಬಿಟ್ಟು ಗಾಡಿದು ಡೀಟೇಲ್ಸ್ ಎಲ್ಲ ತಿಳ್ಕೊಂಡು ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಅಪ್ಲೋಡ್ ಮಾಡ್ತೀವಿ ವೀಕ್ಷಕರೇ. ಆದಷ್ಟು ಬೇಗ ಸೇಲ್ ಆಗೋ ಚಾನ್ಸ್ ಇರುತ್ತೆ ಅಂತ ಹೇಳ್ಬೋದು. ನೀವು ಕೊಟ್ಟಂಥ ಮಾಹಿತಿ ಮತ್ತು ಕೊಟ್ಟಂಥ ಕಾಂಟ್ಯಾಕ್ಟ್ ನಂಬರ್ನೇ ಡೈರೆಕ್ಟ್ ಯೂಟ್ಯೂಬ್ ಬುಡದಲ್ಲಿ ಅಪ್ಲೋಡ್ ಮಾಡ್ತೀವಿ ವೀಕ್ಷಕರೇ. ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಿರೋಂಥವ್ರು ಯಾರಾದರೂ ನಿಮ್ಮ ಗಾಡಿಗಳು ಇಷ್ಟ ಆಯಿತು ಅಂದರೆ ಡೈರೆಕ್ಟಾಗಿ ನಿಮ್ಮನ್ನೇ ಕಾಂಟ್ಯಾಕ್ಟ್ ಮಾಡಿ ಗಾಡಿನ ತೊಗೊಳ್ತಾರೆ ಅಂತ ಹೇಳ್ಬೋದು ವೀಕ್ಷಕರೇ. ಇನ್ನೇ ಈ ಗಾಡಿ ಯಾರಿಗಾದ್ರೂ ಅವಶ್ಯಕತೆ ಇದ್ದರೆ ಅವರು ಕೂಡ ವಿಡಿಯೋ ಶೇರ್ ಮಾಡೋದನ್ನು ಮರಿಬೇಡಿ. ಹಾಗೆ ವಿಡಿಯೋಕ್ಕೆ ಒಂದು ಲೈಕ್ ಕೊಟ್ಟು, ಇನ್ನು ನಮ್ಮ ಚಾನಲ್ ಯಾರಾದರೂ ಹೊಸ್ದಾಗಿ ನೋಡ್ತಾ ಇದ್ದರೆ ಅಥವಾ ಇನ್ನೂ ಯಾರಾದರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದರೆ ನೆಕ್ಸ್ಟ್ ನಾವು ಯಾವುದೇ ವೀಡಿಯೋ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಿದರೆ ನಿಮಗೆ ಬೇಗ ಬಂದು ತಲುಪುತ್ತೆ ಅಂತ ಹೇಳ್ಬೋದು. ಇನ್ನು ಈ ಗಾಡಿದು ಡೀಟೇಲ್ಸ್ ನೋಡಿದಾರೆ ವೀಕ್ಷಕರೇ. ಈ ಗಾಡಿ ಡೀಟೇಲ್ಸ್ನ ಗಾಡಿ ಓನರ್ ತಿಳಿಸಿದ್ದಾರೆ. ಅವರು ಏನೇನು ಹೇಳಿದ್ದಾರೆ ಅಂತೇಳಿ ಒಂದು ಆಡಿಯೋನ ಪ್ಲೇ ಮಾಡ್ತೀನಿ. ವಿಡಿಯೋನ ಪೂರ್ತಿ ನೋಡಿ, ನಿಮಗೆ ಫುಲ್ ಡೀಟೇಲ್ಸ್ ಸಿಗುತ್ತೆ. ಮತ್ತು ಕಾಂಟ್ಯಾಕ್ಟ್ ನಂಬರು ಡಿಸ್ಪ್ಲೇ ಮೇಲೆ ಬರ್ತಾ ಇರುತ್ತೆ, ಗಾಡಿ ಓನರ್ ನಂಬರ್ ಅಂತ. ನೀವು ಡೈರೆಕ್ಟಾಗಿ ಅವ್ರಿಗೂ ಸಹ ಕಾಂಟ್ಯಾಕ್ಟ್ ಮಾಡ್ಕೊಬೋದು. ಸರ್, ಅದೇ ಒಂದು ಓಮ್ನಿ ಕಳಿಸಿರಲ್ಲ ವಾಟ್ಸಪ್ಪಲ್ಲಿ ಈಗ. ಹ್ಞೂ ಸರ್. ಸೇಲ್ಗಿದೆ ಅದು? ಹ್ಞೂ ಸರ್. ಹೇಳಿ, ಎಷ್ಟು ಮಾಡಲದು? ಮಾಡಲು 2013 ಸರ್. ಓಕೆ. ಓನರ್ ಎಷ್ಟಾಗಿದ್ದಾರೆ? ಓನರು ಸರ್ ಮೊನ್ನೆ ತೊಗೊಂಡಿದ್ದ ನಾನು. ಓನರ್ ಅಂದರೆ ಇದ್ರ RC ಕಾರ್ಡಲ್ಲಿ ಐತಲ್ಲ ಸರ್, ಇನ್ನೂ ನನ್ನ ಹೆಸರಿಗೆ ಆಗಿಲ್ಲ. ಅದು ಹಾಕಕ್ಕೆ ಕೊಟ್ಟಿದ್ವಿ. ಹಾಂ. ನಾನೀಗ ಬೇರೆ ಗಾಡಿ ತೊಗೊತಾ ಇದ್ದೆ. ನಾನು ತೊಗೊಂಡು ಭಾಳ ದಿವಸ ಆಗಿಲ್ಲ, ಜಸ್ಟ್ ಒಂದು 10 ದಿವಸ ಏನಾಗೈತೆ ಸರ್. ಓಕೆ. ಅದು ನನಗೆ ದೊಡ್ಡ ಗಾಡಿ ಮಾಡಬೇಕು ಅಂತ. ಓಕೆ. ಬಟ್ ಈಗ ಎಷ್ಟಾಗಿದ್ದಾರೆ ಆಲ್ರೆಡಿ? ಈಗ 5 ಜನ ಆಗಿದ್ದಾರೆ ತಡಿ, ನಾನು ನೋಡ್ತೀನಿ. 5 ಆಗಿದ್ದಾರೆ, ಇನ್ನು 4 ಜನ ಆಗಿದ್ದಾರೆ ಸರ್. ಅದು ನನಗಷ್ಟು ಗೊತ್ತಿಲ್ಲ, ಅದಕ್ಕೆ ನಿಮಗೆ ಆ ಕಾರ್ಡೇ ಹಾಕಿದ್ದೆ ನಾನು. ಓಕೆ. ಗಾಡಿ ಎಷ್ಟು ಓಡಿದೆ? ಗಾಡಿ 1,62,000 ಚಿಲ್ಲರೆ ಓಡ್ಯದ ಸರ್. ಅಂದರೆ ಅದಕ್ಕೆ ಇದು ಇದ್ದಿದ್ದಿಲ್ಲ, ಟ್ಯಾಂಕು. ಅವರು ಪೆಟ್ರೋಲಿಗೆ ಓಡಿಸಿದ್ರು. ನಾನು ಮೊನ್ನೆ ತಗೊಂಡೆಲ್ಲ ಅವರು ಟ್ಯಾಂಕ್ ಹಾಕ್ಸ್ಕೊಟ್ಟಿದ್ದಾರೆ, 76 ಲೀಟ್ರದ್ದು, 75 ಲೀಟ್ರದ್ದು LPG ಹೊಸ ಟ್ಯಾಂಕ್. ಅದು ಇನ್ನು ಮೊನ್ನೆ ಹಾಕ್ಸಿ ನನಗೆ ಕೊಟ್ಟರು, ಅಪ್ರೂವಲ್ಲಿಗೆ ನಿನ್ನ ಹೆಸರಿಗೆ ಮಾಡ್ತಾನೆ ಅಂತ ಹಾಕಿದ್ದಾರೆ ಅವರು. ನನಗೆ ಆ ಗಾಡಿ ಸೆಟ್ ಆಗ್ತಾ ಇಲ್ಲ, ನನಗೆ ಸ್ವಲ್ಪ ದೊಡ್ಡ ಗಾಡಿ ಬೇಕು, ಹಂಗಾಗಿ ಗೂಡ್ಸ್ ಗಾಡಿ. ಹಂಗಾಗಿ ಇದು ಮಾಡಿದ್ದೆ ಸರ್. ಓಕೆ. ಗಾಡೀಲಿ ಟೈರ್ ಎಲ್ಲ ಎಷ್ಟು ಪರ್ಸೆಂಟ್ ಇದೆ ಸರ್? ಗಾಡಿ ಟೈರು ಸರ್ ಫ್ರಂಟಿನ 2 ಹೊಸವೇ. ಅದು ನನ್ನ ಗಾಡಿ ಮೊನ್ನೆ ತಗೊಳ್ಬೇಕಾರೆ ಹಾಕಿ ಕಳಿಸಿದ್ದಾರೆ. ಸ್ಟೆಪ್ನಿ ಒಂದು 80% ಐತಿ. ಓಕೆ. ಹಿಂದ್ಗಡೆ 2 ರಿವೋಲ್ಟ್ ಟೈರ್ ಸರ್ ಅವು. ಹಿಂಗೈತ್ರಿ ಗಾಡಿ. ಓಕೆ. FC ಇನ್ಸೂರೆನ್ಸು? ಇನ್ಸೂರೆನ್ಸ್ 2 ತಿಂಗಳು ಐತೆ ಸರ್. FC 2028 ಮಟ್ಟ ಐತೆ ಸರ್. ಇನ್ಸೂರೆನ್ಸ್ ಮಾತ್ರ 2 ತಿಂಗಳು ಐತೆ? 2 ತಿಂಗಳು ಐತೆ ಸರ್. ಓಕೆ. ಇದು 5 ಸೀಟ್ರ್ ಅಥವಾ 8 ಸೀಟ್ರ್ ಸರ್? ಇದು 8 ಸೀಟ್ರ್ ಸರ್. ಅದು 7+1? 7+1 ಸರ್. ಓಕೆ. ಗಾಡೀಲಿ ಬಂಪರು, ಕ್ಯಾರಿಯರು ಆ ಥರ ಏನಾದ್ರು ಇದೆಯಾ ಸರ್? ಮೇಲೆ ಕ್ಯಾರಿಯರ್ ಒರಿಜಿನಾಲಿಟಿ ಐತೆ ಸರ್, ಅದು ಹೊಸದೇ. ಮೇಲೆ ಕ್ಯಾರಿಯರ್ ಐತೆ ಸರ್. ಅದು ಬಂಪರ್ ಗಿಂಪರ್ ಏನಿಲ್ಲ ಸರ್. ಓಕೆ. ಒಳಗಡೆ ಏನಾದರೂ ಮ್ಯೂಸಿಕ್ ಸಿಸ್ಟಮು, ಸೀಟ್ ಕವರ್ಸು ಆ ಥರ ಎಲ್ಲ ಕ್ಲೀನ್ ಏನಾದರೂ ಹಾಕ್ಸಿದಾರ? ಸೀಟ್ ಕವರ್ ಸ್ವಲ್ಪ ಅರ್ಧತ್ತು ಸರ್. ಸೀಟ್ ಕವರ್ ಹಾಕ್ಸ್ಕೋಬೇಕು ಅವರೇ. ಮತ್ತು ಇದು ಟೇಪ್ ಇದೆ, ಅಂದರೆ ಗಾಡಿ ಸ್ಪೀಕರ್ ಅದಾವಲ್ಲ ಅವಕ್ಕೆ ಇದು ಮಾಡಿದ್ದಾರೆ, ಟೇಪ್ ಹೊಸದು ಹಾಕ್ಸಿದ್ದಾರೆ ಅವರು. ಡೋರ್ ಬ್ಯಾಕ್ ಸೈಡ್ ಡೋರ್ ಹಿಂದೆ ಸ್ಪೀಕರ್ಸ್ ಅವೇ ಸ್ವಲ್ಪ ವೈರ್ ಲೂಸ್ ಆಗಿದಾವೆ ಸರ್ ಅವು. ಓಕೆ. ಪ್ಲಾಟ್ಫಾರ್ಮ್ ಎಲ್ಲ ನೀಟಾಗಿದೆಯಾ? ನೀಟಾಗಿದೆ ಸರ್. ಮೊನ್ನೆ ಇಂಜಿನ್ ಆಯಿಲ್ ಎಲ್ಲ ಹಾಕ್ಸಿ, ಆಮೇಲೆ ವೀಲ್ ಅಲೈನ್ಮೆಂಟ್ ಮಾಡಿಸಿ, ಮೊನ್ನೆ ಗಾಡಿದು ಒಂದು 10,000 ರೂಪಾಯಿ ಖರ್ಚು ಮಾಡಿದ್ದಾನೆ ಸರ್. 12,000 ರೂಪಾಯಿ ಖರ್ಚು ಮಾಡಿದ್ದಾನೆ ಸರ್ ನಾನು. ಓಕೆ. ಬಾಡಿ ಏನಾದರೂ ರೀಪೇಂಟು ಆ ಥರ ಏನು ಆಗಿಲ್ಲಲ್ಲ ಸರ್? ರೀಪೇಂಟ್ ಇಲ್ಲ ಸರ್, ಒರಿಜಿನಾಲಿಟಿ ಒಳಗೆ ಇದೆ ಸರ್ ಪೇಂಟ್. ರೀಪೇಂಟ್ ಟಚ್ಚೇ ಇಲ್ಲ. ಒಂದು ಸೈಡ್ ಮಾತ್ರ ಸ್ವಲ್ಪ ಡೆಂಟ್ ಆಗಿದೆ ಸರ್, ಒಂದು ಸ್ವಲ್ಪ ವೈಟಲ್ಲೇ. ಓಕೆ. ಓಕೆ. ಗಾಡಿ ಮೇಲೆ ಲೋನ್ ಗೀನ್ ಏನಿಲ್ಲಲ್ಲ? ಗಾಡಿ ಮೇಲೆ ಲೋನ್ ಗೀನ್ ಏನಿಲ್ಲ ಸರ್. ಮೊನ್ನೆ ನಾನು 2,30,000 ಕೊಟ್ಟು ತೊಗೊಂಡಿದ್ದೆ. 10-12 ಸಾವಿರ ರೂಪಾಯಿ ಕೊಟ್ಟು ಮತ್ತೆ ಗಾಡಿ ರೆಡಿ ಮಾಡಿಸ್ಕೊಂಡೆ ಸರ್. ಈಗ ಮಾಡಲ್ ಎಷ್ಟಂದರೆ 13 ಅಲ್ಲ? 13 ಸರ್ ಮಾಡಲು. ಓಕೆ. ಏನು ಹೇಳ್ತೀರಿ ಇವಾಗ ಗಾಡಿ ರೇಟು?
ಸರ್ ನಾನು 10,000 ಖರ್ಚು ಮಾಡಿದ್ದು ಬಿಟ್ಟೆ ಹೇಳ್ತಾನೆ ನೋಡಿರಿ ಸರ್, 2:30 ಆಗುತ್ತೆ ಸರ್. 2:30. ಹ್ಞೂ ಸರ್, ನಾನು ಮೊನ್ನೆ ಐತಲ್ಲ 2:30 ಕೊಟ್ಟು ಇನ್ನೂ 15 ದಿವಸ ಆಗಿಲ್ಲ ತೊಗೊಂಬಂದೆ. ಹ್ಞೂ ನನಗೆ ಸೆಟ್ ಆಗ್ತಾ ಇಲ್ಲ, ಲಗೇಜಿನೂ ಭಾಳ ಬರ್ತಾ ಇದಾವೆ ಬಾಡಿಗೆ. ಹ್ಞೂ ಹ್ಞೂ ಹಂಗಾಗಿ ನಂದೊಂದು ಗೂಡ್ಸ್ ಗಾಡಿ ಇತ್ತು, ಅಪ್ಪೆ ಆಟೋ ಮಾರಿದ್ದೆ. ಹ್ಞೂ ಹ್ಞೂ ಈಗ ಓಮಿನಿ ತಗೊಂಬಂದೆ, ಶಾಲೆ ಟ್ರಿಪ್ ಹೊಡೆಯೋಣ ಅಂತ. ಲಗೇಜ್ ಬಾಡಿಗೆ ಭಾಳ ಬರ್ತಾ ಇದಾವೆ, ಹಂಗಾಗಿ ಗಾಡಿ ಕೊಟ್ಟು ಲಗೇಜ್ ಗಾಡಿ ತಗೊಳ್ಳೋಣ ಅಂತ. ಓಕೆ. ಗಾಡಿ ಇರೋದೆಲ್ಲಿ? ಗಾಡಿ ಇರೋದು ಸರ್ ಇಲ್ಲೇ ಹಾವೇರಿ ಡಿಸ್ಟಿಕ್ಕು, ಹ್ಞೂ ಹಿರೇಕೆರೂರು ತಾಲೂಕು, ಚಿಕ್ಕ ಕಬ್ಬಾರ್ ಹಳ್ಳಿ ಸರ್. ಓಕೆ ಓಕೆ. ಹ್ಞೂ ಸರಿ. ನೀವು ಹಳ್ಳೂರಿಗೆ ಬಂದು ಫೋನ್ ಮಾಡಿಬಿಡ್ರಿ ಸಾಕು ಸರ್, ನಾನೇ ವೆಹಿಕಲ್ ತಗೊಂಬಂದ್ಬಿಡ್ತೀನಿ.